ಫ್ರೆಂಡ್ಸ್, ನಾವು 24 ಜೂನ್ ಸೋಮವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ನಾವು ಗಿಫ್ಟ್ ನಿಫ್ಟಿ ಹಾಗೂ PS ಮಾರ್ಕೆಟ್ ಕ್ಲೋಸಿಂಗ್ ನ ನೋಡ್ತಾ ಇದ್ರೆ ಫ್ಲಾಟ್ ಟು ನೆಗೆಟಿವ್ ಕ್ಲೋಸ್ ಆಗಿದ್ದಾವೆ. ಸೊ ಇದನ್ನ ನೋಡ್ತಾ ಇದ್ರೆ ಸೋಮವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಫ್ಲಾಟ್ ಟು ನೆಗೆಟಿವ್, ಸ್ಲೈಟ್ ನೆಗೆಟಿವ್ ಆಗಿ ಓಪನ್ ಆಗೋ ಚಾನ್ಸಸ್ ಇದೆ. ಸೊ ಈಗ ನಾವು ನಿಫ್ಟಿನಲ್ಲಿ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೋಬೇಕಾದ ಲೆವೆಲ್ ಕೆಳಗಡೆ 23,400 ಹತ್ರ. ಸೊ ಇದು ಅಗೇನ್ ನಿಫ್ಟಿಗೆ 10 ಡೇ ಮೂವಿಂಗ್ ಆವರೇಜ್ ಕೂಡ ಆಗುತ್ತೆ. ಸೊ ಈ ಲೆವೆಲ್ ಬಂದು 23,400 ಹಾಗೂ ಕೆಳಗಡೆ 23,380 ಈ ಲೆವೆಲ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಈ ಟ್ರೆಂಡ್ ಲೈನ್ ನ ನೋಡ್ತಾ ಇದ್ರೆ ಹಾಗೂ ಈ ಶುಕ್ರವಾರದ ನೆಗೆಟಿವ್ ಮೂವ್ಮೆಂಟ್ ನ ನೋಡಿ ಡಿಸೈಡ್ ಮಾಡಿರೋದು 23,380 ಕೆಳಗಡೆ ನಿಫ್ಟಿ ಬಂತು ಅಂದ್ರೆ ಇಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ತಗೋಬಹುದು. ಆದ್ರೆ ಸ್ಟಾಪ್ ಲಾಸ್ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಅದು 23,500 ಹತ್ರ ಬರುತ್ತೆ. ಸೊ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಂಡ್ರೆ ನಮ್ಮ ಟಾರ್ಗೆಟ್ 20 ಡೇ ಮೂವಿಂಗ್ ಆವರೇಜ್ ಇದು ಬರ್ತಾ ಇರೋದು 23,150 ಹತ್ರ. ಸೊ ಕೆಳಗಡೆ ಬರೋ ಮೂವ್ಮೆಂಟ್ ನಾವು 23,150 ವರೆಗೆ ಟಾರ್ಗೆಟ್ ಇಟ್ಕೊಂಡು ಈ ಲೆವೆಲ್ ಬರ್ತಿದ್ದಾಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು ಅಥವಾ ಪಾರ್ಷಿಯಲಿ ಪ್ರಾಫಿಟ್ ಬುಕ್ ಮಾಡಿ ಕೂಡ ವೇಟ್ ಮಾಡಬಹುದು. ಆದ್ರೆ ಬೆಟರ್ ಅಂತಂದ್ರೆ ಈ ಲೆವೆಲ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಅಗೇನ್ ಏನಾದ್ರು ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ಬಂದ್ರೆ ಅದು ಕೆಳಗಡೆ 22,850 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇದೆ. ರಿಸ್ಕಿ ಟ್ರೇಡರ್ಸ್ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ ನಾನು ಮಾತ್ರ 23,150 ವರೆಗೆ ಮಾತ್ರನೇ ಸೋಮವಾರದ ಲೋವರ್ ಲೆವೆಲ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಹಾಗೂ ಇನ್ನೂ ಹೆಚ್ಚಿನ ಲೆವೆಲ್ಸ್ ಬಗ್ಗೆ ಪೊಸಿಷನ್ ತಗೊಳಂಗಿದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಹಾಗೂ ಮಾರ್ಕೆಟ್ ಅಲ್ಲಿ ಏನಾದ್ರು ರಿವರ್ಸಲ್ ಅಪ್ ಮೂವ್ ಬರೋಕೆ ಶುರು ಆದ್ರೆ ನಾವು ಇಲ್ಲಿ ಯಾವುದೇ ಟ್ರೇಡ್ ತಗೊಳ್ಳಲ್ಲ. ಹಾಗೂ ಏನಾದ್ರು ಗ್ಲೋಬಲಿ ನ್ಯೂಸ್ ಅಥವಾ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಾದ್ರು ಪಾಸಿಟಿವ್ ನ್ಯೂಸ್ ಬಂದು ಮಾರ್ಕೆಟ್ 23,500 ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ 23,550 ಮೇಲೆ ಹೋದ್ರೆ ಆ ಲೆವೆಲ್ ಅಲ್ಲಿ ಕಾಲಲ್ಲಿ ಪೊಸಿಷನ್ ತಗೋಬಹುದಾ ಇಲ್ಲ ಅಂತ ನಾವು ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಆದ್ರೆ ಈಗಿನ ಸೆಟಪ್ ನೋಡ್ತಾ ಇದ್ರೆ 23,380 ಕೆಳಗಡೆ ನಾವು ಪುಟ್ ಪೊಸಿಷನ್ಸ್ ಟಿಲ್ 23,150 ವರೆಗೆ ತಗೋಬಹುದು ಅಂತ ಕಾಣಿಸ್ತಾ ಇದೆ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ವಾಲಟಿಲಿಟಿ ನಲ್ಲಿ ಕೊನೆಯ 1 ಅವರ್ ಅಲ್ಲಿ ರಿಕವರಿ ಕಂಡು 51,500 ಮೇಲೆ 51,661 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಅಗೇನ್ ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ 51,200 ಕೆಳಗಡೆ ಬಂದ್ರೆ ಇಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು, ಆದ್ರೆ ಕಡಿಮೆ ಕ್ವಾಂಟಿಟಿನಲ್ಲಿ. ಸೊ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಕೆಳಗಡೆ ಬರೋಕೆ ಶುರು ಆದ್ರೆ ಲೋವರ್ ಲೆವೆಲ್ 50,800 ಓನ್ಲಿ 400 ಪಾಯಿಂಟ್ಸ್ ಮೂವ್ಮೆಂಟ್ ನ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು 11 ಗಂಟೆ ನಂತರ ಅಥವಾ 12 PM ನಂತರ, ಮಧ್ಯಾಹ್ನದ ನಂತರ 50,800 ಕೆಳಗಡೆನೆ ಟ್ರೇಡ್ ಆಗ್ತಾ ಇದ್ರೆ ಬ್ಯಾಂಕ್ ನಿಫ್ಟಿ ಇನ್ನಷ್ಟು ಕರೆಕ್ಷನ್ ಕಂಡು 50,100 ವರೆಗೂ ಬರೋ ಚಾನ್ಸಸ್ ಇದೆ. ಸೊ 12 ಗಂಟೆ ನಂತರ ಬ್ಯಾಂಕ್ ನಿಫ್ಟಿ ಏನಾದ್ರು 50,800 ಕೆಳಗಡೆ ಇದ್ರೆ ಇನ್ನಷ್ಟು ಪುಟ್ ಪೊಸಿಷನ್ಸ್ ಬ್ಯಾಂಕ್ ನಿಫ್ಟಿನಲ್ಲಿ ಯೋಚನೆ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಸಹಿತ ನಾವು ಕಾಲಲ್ಲಿ ಪೊಸಿಷನ್ಸ್ ನ ಸೋಮವಾರ ದಿನ ಯೋಚನೆ ಮಾಡ್ತಾ ಇಲ್ಲ. ಅದೇ ಬ್ಯಾಂಕ್ ನಿಫ್ಟಿ ಏನಾದ್ರು 52,000 ಮೇಲೆ ಸಸ್ಟೈನ್ ಆದ್ರೆ ಅದು ಆಫ್ಟರ್ 11 AM 12 PM. ಸೊ ಆಗ ನಾವು ಈ ಲೆವೆಲ್ ಇಂದ ಕಾಲಲ್ಲಿ ಪೊಸಿಷನ್ ತಗೋಬಹುದಾ ಇಲ್ಲ ಅಂತ ಮಾರ್ಕೆಟ್ ಸೆಂಟಿಮೆಂಟ್ ಆಪ್ಷನ್ ಚೈನ್ ನೋಡಿ ಡಿಸೈಡ್ ಮಾಡ್ತೀವಿ. ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇಷ್ಟು ಮಾತ್ರ 24th ಜೂನ್ ಸೋಮವಾರದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅಪ್ಡೇಟ್ಸ್. ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.